ನಟಿ ವೈಷ್ಣವಿ ಗೌಡ ಯಾರಿಗ್ ತಾನೇ ಗೊತ್ತಿಲ್ಲ ಹೇಳಿ. ಸೀತಾರಾಮ ಧಾರಾವಾಹಿ ನಂತರ ನಟಿ ವೈಷ್ಣವಿ ಗೌಡ ಯಾವುದೇ ಹೊಸ ಧಾರಾವಾಹಿ ಅನೌನ್ಸ್ ಮಾಡಿರಲಿಲ್ಲ. ಧಾರಾವಾಹಿ ಮುಕ್ತಾಯದ ನಂತರ ಮ್ಯಾರಿಡ್ ಲೈಫ್ ನಲ್ಲಿ ಬ್ಯುಸಿ ಆಗಿದ್ದರು. ಆದರೆ ಕಳೆದ ಕೆಲವು ತಿಂಗಳಿಂದ ಅವರು ಹೊಸ ಸೀರಿಯಲ್ ಮಾಡುತ್ತಿರುವುದರ ಬಗ್ಗೆ ಸುಳಿವು ಸಿಕ್ಕಿತ್ತು. ಸದ್ಯ ಇದೇ ಧಾರಾವಾಹಿಯ ಹೊಸ ಪ್ರೊಮೋ ರಿಲೀಸ್ ಆಗಿದೆ. ಹೌದು, ನಟಿ ವೈಷ್ಣವಿ ಗೌಡ ಅವರು ಹೊಸ ಧಾರಾವಾಹಿ ಮೂಲಕ ವೀಕ್ಷಕರ ಮನೆ ಮನೆಗೂ ಬರ್ತಿದ್ದಾರೆ. ಇಷ್ಟು ದಿನ ಈ ಕುರಿತು ಸುದ್ದಿ ಓಡಾಡುತ್ತಿತ್ತು. ಸದ್ಯ ವೈಷ್ಣವಿ ಅವರ ಅಭಿಮಾನಿಗಳು ಕಾಯುವಿಕೆಗೆ ಬ್ರೇಕ್ ಬಿದ್ದಿದೆ. ಪ್ರೊಮೋ ರಿಲೀಸ್ ಆಗಿದೆ. ಅಗ್ನಿಸಾಕ್ಷಿಯ ಸನ್ನಿಧಿಯಾಗಿ ಸೀತಾರಾಮ ಧಾರಾವಾಹಿಯಲ್ಲಿ ಕನ್ನಡಿಗರ ಮನೆ ಗೆದ್ದಿದ್ದ ಗುಳಿಕೆನ್ನೆ ಚೆಲುವೆ ವೈಷ್ಣವಿ ಗೌಡ ಈಗ ತಮ್ಮ ಅಭಿಮಾನಿಗಳಿಗೆ ಡಬಲ್ ಧಮಾಕ ಸರ್ಪ್ರೈಸ್ ನೀಡಿದ್ದಾರೆ. ಇತ್ತೀಚೆಗಷ್ಟೇ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟು ಹೊಸ ಬಾಳಿಗೆ ಹೆಜ್ಜೆ ಇಟ್ಟಿದ್ದ ನಟಿ ಮದುವೆಯ ಬೆನ್ನಲ್ಲೇ ಮತ್ತೆ ಬಣ್ಣದ ಲೋಕಕ್ಕೆ ಮರಳುವ ಮೂಲಕ ಸಿಹಿ ಸುದ್ದಿ ನೀಡಿದ್ದಾರೆ. ಹೌದು, ವೈಷ್ಣವಿ ಗೌಡ ಈಗ ಹೊಸ ಧಾರಾವಾಹಿಯ ಮೂಲಕ ಪ್ರೇಕ್ಷಕರನ್ನು ರಂಜಿಸಲು ಮತ್ತೆ ಸಜ್ಜಾಗಿದ್ದು, ಇದರ ಪ್ರೋಮೋ ಕೂಡ ಬಿಡುಗಡೆಯಾಗಿದೆ. ಸೀತಾರಾಮ ಸೀರಿಯಲ್ ನ ಭರ್ಜರಿ ಯಶಸ್ಸಿನ ಬಳಿಕ ವೈಷ್ಣವಿ ಯಾವ ಪ್ರಾಜೆಕ್ಟ್ ಒಪ್ಪಿಕೊಳ್ಳಲಿದ್ದಾರೆ ಎಂಬ ಕುತೂಹಲ ಎಲ್ಲರಲ್ಲೂ ಇತ್ತು. ಈಗ ಅದಕ್ಕೆ ಉತ್ತರ ಸಿಕ್ಕಿದ್ದು, ಹೌದು, ಸನ್ ಉದಯ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವ ಹೊಸ ಧಾರಾವಾಹಿ ಗೆಳತಿ ಗಾಯತ್ರಿ. ಈ ಧಾರಾವಾಹಿಗೆ ನಾಯಕಿಯಾಗಿದ್ದಾರೆ ನಟಿ ವೈಷ್ಣವಿ ಗೌಡ. ಪಾರ್ವತಿ ಎಂಬ ಪಾತ್ರ ಮಾಡುತ್ತಿದ್ದು, ಶ್ರೀಮಂತ ಮನೆಯ ಹೆಣ್ಮಗಳಾಗಿ ಕಾಣಿಸಿಕೊಂಡಿದ್ದಾರೆ. ದೇವಿ, ಅಗ್ನಿಸಾಕ್ಷಿ, ಸೀತಾರಾಮ ಸೇರಿದಂತೆ ಅನೇಕ ಧಾರಾವಾಹಿಗಳಲ್ಲಿ ನಾಯಕಿಯಾಗಿದ್ದ ನಟಿ ಇದೇ ಮೊದಲ ಬಾರಿಗೆ ಧಾರಾವಾಹಿಯ ಶುರುವಿನಲ್ಲಿಯೇ ಮದುವೆಯಾಗಿದ್ದಾರೆ. ಇದೊಂದು ಸಂಪೂರ್ಣ ವಿಭಿನ್ನ ಪಾತ್ರ ಮತ್ತು ಕಥೆಯಾಗಿದೆ. ಸದ್ಯ ಬಿಡುಗಡೆಯಾಗಿರುವ ಪ್ರೊಮೋದಲ್ಲಿ ವೈಷ್ಣವಿ ಗೌಡ ಅವರು ಪಾರ್ವತಿ ಎಂಬ ಶ್ರೀಮಂತ ಗೃಹಿಣಿಯ ಪಾತ್ರದಲ್ಲಿ ಮಿಂಚಿದ್ದಾರೆ. ದೊಡ್ಡ ಮನೆ, ಲಕ್ಸುರಿ ಕಾರ್, ಸಿಕ್ಕಾಪಟ್ಟೆ ಪ್ರೀತಿ ಮಾಡುವ ಪತಿ, ಹೀಗೆ ಎಲ್ಲಾ ತರಹದ ಸುಖಕರ ಜೀವನ ಪಾರ್ವತಿಯ ಬಳಿ ಇದೆ. ಆದರೆ ಇಷ್ಟೆಲ್ಲ ಇದ್ದರೂ ಅವಳ ಮನಸ್ಸಿನಲ್ಲಿ ಒಂದು ದೊಡ್ಡ ಕೊರಗಿದೆ. ಅದೇ ತನ್ನ ಬಾಲ್ಯದ ಆಪ್ತ ಗೆಳತಿ ಗಾಯತ್ರಿಯ ನೆನಪು. ಪ್ರೊಮೋದಲ್ಲಿ ಪಾರ್ವತಿ ತನ್ನ ಶಾಲಾ ದಿನಗಳ ಬ್ಲಾಕ್ ಅಂಡ್ ವೈಟ್ ಫೋಟೋವನ್ನು ನೋಡುತ್ತಾ ಭಾವುಕಳಾಗುತ್ತಾಳೆ. ರನ್ನಿಂಗ್ ರೇಸ್ ನಲ್ಲಿ ತಾನು ಗೆಲ್ಲಲಿ ಎಂಬ ಕಾರಣಕ್ಕಾಗಿ ತನಗಾಗಿಯೇ ಸೋಲುತ್ತಿದ್ದ ಗೆಳತಿಯ ನಿಸ್ವಾರ್ಥ ಪ್ರೀತಿಯನ್ನು ನೆನೆದು ಕಣ್ಣೀರಿಡುತ್ತಾಳೆ. 25 ವರ್ಷಗಳಿಂದ ಕಾಯುತ್ತಿದ್ದೇನೆ ಅಂದರೆ ನಿಮಗೂ ಸ್ವಲ್ಪ ಓವರ್ ಅನಿಸಬಹುದು ಅಲ್ವಾ ಎನ್ನುತ್ತಲೇ ತನ್ನ ಜೀವದ ಗೆಳತಿ ಗಾಯತ್ರಿ ಖಂಡಿತ ಮರಳಿ ಬರುತ್ತಾಳೆ ಎಂಬ ಭರವಸೆಯನ್ನು ವ್ಯಕ್ತಪಡಿಸುತ್ತಾಳೆ. ಪ್ರೋಮೋ ನೋಡುತ್ತಿದ್ದರೆ ಇದು ಇಬ್ಬರು ಹೆಣ್ಣು ಮಕ್ಕಳ ಸ್ನೇಹದ ಸುತ್ತ ಸಾಗುವ ಅತ್ಯಂತ ಭಾವನಾತ್ಮಕ ಹಾಗೂ ಕುತೂಹಲಕಾರಿ ಕತೆ ಎಂಬುದು ಸ್ಪಷ್ಟವಾಗುತ್ತಿದೆ. ನಾಯಕಿ ಪಾರ್ವತಿಗೆ ಮದುವೆ ಆಗಿದೆ. ಗಂಡನ ಮನೆಯಲ್ಲಿ ಎಲ್ಲಾ ಸೌಕರ್ಯಗಳು ಇದ್ದರೂ ಅವಳಿಗೆ ಕಾಡುತ್ತಿರುವ ಕೊರತೆ ಅಂದರೆ ಅದು ಗೆಳೆತನ. ತನ್ನ ಬಾಲ್ಯದ ಗೆಳತಿಯನ್ನ ಹುಡುಕುತ್ತಿದ್ದಾಳೆ ಪಾರ್ವತಿ. ಸ್ನೇಹಿತೆ ಗಾಯತ್ರಿಯ ಹುಡುಕಾಟದ ಸುತ್ತ ನಡೆಯುವ ಏಳು ಬೀಳುಗಳ ಕತೆ ಗೆಳತಿ ಗಾಯತ್ರಿ. ಇನ್ನು ಬಿಗ್ ಬಾಸ್ ರಿಯಾಲಿಟಿ ಶೋ ನಲ್ಲೂ ಅಬ್ಬರಿಸಿದ್ದ ವೈಷ್ಣವಿ ಇತ್ತೀಚೆಗಷ್ಟೇ ವೈವಾಹಿಕ ಜೀವನಕ್ಕೆ ಕಾಲಿಟ್ಟಿದ್ದರು. ಛತ್ತೀಸ್ಗಢ ಮೂಲದ ಇಂಡಿಯನ್ ಏರ್ ಫೋರ್ಸ್ ನಲ್ಲಿ ಫ್ಲೈಟ್ ಲೆಫ್ಟಿನೆಂಟ್ ಆಗಿ ಸೇವೆ ಸಲ್ಲಿಸುತ್ತಿರುವ ಅನುಕೂಲ್ ಮಿಶ್ರಾ ಅವರೊಂದಿಗೆ ಶಾಸ್ತ್ರೋಕ್ತವಾಗಿ ವೈಷ್ಣವಿ ಮದುವೆ ನಡೆದಿತ್ತು. ಪಕ್ಕಾ ಅರೇಂಜ್ ಮ್ಯಾರೇಜ್ ಮಾಡಿಕೊಂಡಿದ್ದ ವೈಷ್ಣವಿ ಮದುವೆಯಾದ ಮೇಲೂ ತಾವು ನಟನೆಯನ್ನು ಮುಂದುವರಿಸುವುದಾಗಿ ಹೇಳಿದ್ದರು. ಅದರಂತೆ ಈಗ ಮದುವೆಯಾದ ದಿನಗಳ ಬೆನ್ನಲ್ಲೇ ಶೂಟಿಂಗ್ ಸೆಟ್ಗೆ ಮರಳುವ ಮೂಲಕ ವೃತ್ತಿ ಬದುಕಿನ ಕಡೆಗೆ ತಮಗಿರುವ ಗೌರವವನ್ನು ಸಾಬೀತುಪಡಿಸಿದ್ದಾರೆ. ಸೀತಾರಾಮ ಮುಗಿದ ನಂತರ ವೈಷ್ಣವಿ ಅವರ ಮುದ್ದಾದ ನಟನೆಯನ್ನು ಮಿಸ್ ಮಾಡಿಕೊಳ್ಳುತ್ತಿದ್ದ ಅಭಿಮಾನಿಗಳಿಗೆ ಈ ಹೊಸ ಪ್ರೋಮೋ ಭರ್ಜರಿ ಖುಷಿ ನೀಡಿದ್ದು, ಸೀರಿಯಲ್ ಪ್ರಸಾರಕ್ಕೆ ಕಾತರದಿಂದ ಕಾಯುತ್ತಿದ್ದಾರೆ. ಇನ್ನು ಇದೇ ಧಾರಾವಾಹಿಯಲ್ಲಿ ಮತ್ತೊಬ್ಬ ನಾಯಕಿ ನಟಿಯಾಗಿ ಗೆಳತಿ ಗಾಯತ್ರಿ ಪಾತ್ರ ಮಾಡುತ್ತಿದ್ದಾರೆ ನಟಿ ಕೃತಿಕಾ ರವೀಂದ್ರ. ರಾಧಾ ಕಲ್ಯಾಣ, ಭೂಮಿಗೆ ಬಂದ ಭಗವಂತ ಸೇರಿದಂತೆ ಜನಪ್ರಿಯತೆ ಪಡೆದ ನಟಿ ಇವರು. ಇನ್ನು ಕಳೆದ ಹಲವು ತಿಂಗಳುಗಳಿಂದ ಈ ಧಾರಾವಾಹಿಗೋಸ್ಕರ ಶೂಟಿಂಗ್ ನಡೆಯುತ್ತಿದೆ. ಲಕ್ಷ್ಮೀ ಬಾರಮ್ಮ, ನಮ್ಮ ಲಚ್ಚಿ, ನಿನಗಾಗಿ, ಭಾಗ್ಯಲಕ್ಷ್ಮಿ ಸೇರಿದಂತೆ ಅನೇಕ ಧಾರಾವಾಹಿಗಳನ್ನ ನಿರ್ಮಾಣ ಮಾಡಿರುವ ಶ್ರೀ ಜಯಮಾತಾ ಕಂಬೈನ್ಸ್ ಸಂಸ್ಥೆ ವತಿಯಿಂದ ಗೆಳತಿ ಗಾಯತ್ರಿ ಧಾರಾವಾಹಿ ಮೂಡಿಬರುತ್ತಿದೆ. ಇನ್ನು ಅಗ್ನಿಸಾಕ್ಷಿ ಧಾರಾವಾಹಿಯಲ್ಲಿ ತೇಜಸ್ ಅಲಿಯಾಸ್ ಕೌಶಿಕ್ ಎಂಬ ಪಾತ್ರ ಮಾಡುತ್ತಿದ್ದ ನಟ ನಾಗಾರ್ಜುನ್ ಬಿ ಅವರು ನಾಯಕನಾಗಿ ಕಾಣಿಸಿಕೊಳ್ಳುತ್ತಿದ್ದಾರೆ. ಇನ್ನು ವೈಷ್ಣವಿ ಗೌಡ ಮತ್ತು ಕೃತಿಕಾ ರವೀಂದ್ರ ಅವರು ಒಂದೇ ಧಾರಾವಾಹಿಯಲ್ಲಿ ಕಾಣಿಸಿಕೊಳ್ಳುತ್ತಿರುವುದು ವೀಕ್ಷಕರ ನಿರೀಕ್ಷೆ ಹೆಚ್ಚಿಸಿದ್ದು, ಸನ್ ಉದಯ ಧಾರಾವಾಹಿಯಲ್ಲಿ ಶೀಘ್ರದಲ್ಲಿ ಗೆಳತಿ ಗಾಯತ್ರಿ ಧಾರಾವಾಹಿ ಪ್ರಸಾರವಾಗಲಿದೆ. ನೋಡಿದ್ರಲ್ಲ ವೀಕ್ಷಕರೇ, ವೈಷ್ಣವಿ ಗೌಡ ಅವರು ಕಿರುತೆರೆಗೆ ಕಮ್ ಬ್ಯಾಕ್ ಮಾಡಿದ್ದು ಯಾರಿಗೆಲ್ಲ ಖುಷಿ ಆಯ್ತು. ಈ ಬಗ್ಗೆ ನಿಮ್ಗೇನ್ ಅನ್ಸುತ್ತೆ ಅಂತ ನಿಮ್ಮ ಅನಿಸಿಕೆ ಹಾಗೂ ಅಭಿಪ್ರಾಯವನ್ನ ನೀವು ಕೂಡ ಕಮೆಂಟ್ ಮೂಲಕ ತಿಳಿಸಬಹುದು.